ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೇನು ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ. ಶ್ರಾವಣ ಮಾಸ ಪ್ರಾರಂಭವಾದ ತಕ್ಷಣ ನಮಗೆ ಹಬ್ಬಗಳ ಸಾಲೆ ಪ್ರಾರಂಭವಾಗುತ್ತದೆ. ಮೊದಲಿಗೆ ನಮಗೆ ನಾಗರ ಪಂಚಮಿ ಶ್ರಾವಣ ಮಾಸದ ಮೊದಲನೇ ಹಬ್ಬ. ಇದು ಶ್ರಾವಣ ಮಾಸದ ಪಂಚಮಿ ಎಂದು ನಾವು ಆಚರಣೆಯನ್ನು ಮಾಡ್ತೀವಿ. ಹಾಗಾದರೆ ಈ 2026ರಲ್ಲಿ ಯಾವ ದಿನ ನಾವು ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತೀವಿ? ಪಂಚಮಿ ತಿಥಿ ಆರಂಭ ಮತ್ತು ಮುಕ್ತಾಯ ಯಾವುದು? ಪೂಜೆಗೆ ಶುಭ ಸಮಯ ಯಾವುದು? ಮತ್ತು ಈ ನಾಗರ ಪಂಚಮಿಯ ವಿಶೇಷ ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ನಾಗರ ಪಂಚಮಿ ಹಬ್ಬವನ್ನು ಶ್ರಾವಣ ಮಾಸದ ಪಂಚಮಿ ದಿನದಂದು ನಾವು ಆಚರಣೆ ಮಾಡ್ತೀವಿ. ಈ ಹಬ್ಬವನ್ನು ನಾವು ಅಣ್ಣ ತಂಗಿಯರ ಹಬ್ಬ ಅಂತ ಸಹ ಆಚರಣೆ ಮಾಡ್ತೀವಿ. ವರ್ಷದ ಶ್ರಾವಣ ಮಾಸದ ಮೊದಲನೇ ಹಬ್ಬ ಆಗಿರೋದ್ರಿಂದ ಅತ್ಯಂತ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ನಾಗರ ಪಂಚಮಿಯ ಈ ಒಂದು ಹಬ್ಬದ ಒಂದು ಮಹತ್ವ ಏನು ಅಂದರೆ, ಜ್ಯೋತಿಷ್ಶಾಸ್ತ್ರದ ಪ್ರಕಾರ ನಾಗದೋಷ ಅಥವಾ ಕಾಳಸರ್ಪ ದೋಷ ಇರುವವರು ಈ ದಿನ ನಾಗಪ್ಪನ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ ಮತ್ತು ಜಾತಕದಲ್ಲಿರುವಂತಹ ನಾಗನ ಒಂದು ದೋಷಗಳು ನಿವಾರಣೆಯಾಗುತ್ತದೆ ಅಂತ ಸಹ ಹೇಳ್ತಾರೆ ಸ್ನೇಹಿತರೆ. ಹಾಗಾದರೆ ಈ ಒಂದು ನಾಗರ ಪಂಚಮಿ ಈ ವರ್ಷ ಯಾವ ದಿನ ಬಂದಿದೆ? ಪಂಚಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ? ಪೂಜೆಗೆ ಶುಭ ಸಮಯ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. 2026ರಲ್ಲಿ ನಾಗರ ಪಂಚಮಿ ಆಗಸ್ಟ್ 17ನೇ ತಾರೀಕು ಸೋಮವಾರ ನಾವು ಆಚರಣೆಯನ್ನು ಮಾಡ್ತಿದ್ವಿ. ಆದರೆ ಪಂಚಮಿ ತಿಥಿ ನಮಗೆ ಆಗಸ್ಟ್ 16ನೇ ತಾರೀಕು ಭಾನುವಾರ ಸಾಯಂಕಾಲ 4:52 ಪ್ರಾರಂಭವಾಗಿ ಸೋಮವಾರ ಆಗಸ್ಟ್ 17ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಮಗೆ ಪಂಚಮಿ ತಿಥಿ ಅನ್ನೋದು ಮುಕ್ತಾಯವಾಗುತ್ತದೆ. ಸೂರ್ಯೋದಯದ ಅನುಗುಣವಾಗಿ ನಾವು ನೋಡೋದಾದರೆ ನಾವು ಆಗಸ್ಟ್ 17ನೇ ತಾರೀಕು ಸೋಮವಾರ ದಿವಸ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಬೇಕು. ಇನ್ನು ನಾಗರ ಪಂಚಮಿ ಹಬ್ಬ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉಪವಾಸದಿಂದ ಈ ಒಂದು ಮಡಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಹಾಗಾಗಿ ಬೆಳಗ್ಗೆನೇ ನಾವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಪೂಜೆ ಸಮಯವನ್ನು ನೋಡೋದಾದರೆ ಬೆಳಗ್ಗೆ 5:51 ಬೆಳಗ್ಗೆ 8:30 ಪೂಜೆಗೆ ಶುಭ ಸಮಯ ಇರುತ್ತೆ. ಇನ್ನು ಸಾಯಂಕಾಲ 5 ಗಂಟೆವರೆಗೂ ನಮಗೆ ಪಂಚಮಿ ತಿಥಿ ಇರೋದರಿಂದ ರಾಹುಕಾಲ ಯಮಗಂಡ ಕಾಲವನ್ನು ಬಿಟ್ಟು ನಾವು ಆ ದಿನ ಪೂಜೆಯನ್ನು ಮಾಡ್ಬೋದು. ಆದರೆ ಪೂಜೆಯನ್ನು ಅಂಥವರು ಮಡಿಯಿಂದ ಪೂಜೆಯನ್ನು ಮಾಡಬೇಕಾಗುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಚತುರ್ಥಿ ದಿನ ಹಾಲನ್ನು ಹಾಕ್ತಾರೆ, ಕೆಲವೊಬ್ಬರು ಮನೆಯಲ್ಲಿ ನಾಗರ ಪಂಚಮಿ ದಿನ ಹಾಲನ್ನು ಹಾಕ್ತಾರೆ. ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಅವರು ಆಚರಣೆಯನ್ನು ಮಾಡ್ತಾರೆ. ಮನೆಯಲ್ಲಿ ಬೆಳ್ಳಿ ನಾಗಪ್ಪ ಇದ್ದರೆ ಬೆಳ್ಳಿ ನಾಗಪ್ಪನಿಗೆ ಹಾಲನ್ನು ಹಾಕ್ತಾರೆ, ಇಲ್ಲಾಂದರೆ ಹೊರಗಡೆ ಹೋಗಿ ನಾಗರ ಕಲ್ಲಿಗೆ ಹಾಲನ್ನು ಹಾಕ್ತಾರೆ. ಮತ್ತು ಇನ್ನು ಕೆಲವೊಂದು ಕಡೆ ನಾಗರ ಮಣ್ಣಿನ ಪ್ರತಿಮೆಯನ್ನು ತಂದು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ. ಇನ್ನು ಈ ದಿನ ನಾವು ವಿಶೇಷವಾಗಿ ನಾಗರ ಪಂಚಮಿ ದಿನ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡೋದು, ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳೋದ್ರಿಂದ ಕೆಲಸದಲ್ಲಿ ಇರುವಂಥ ಒಂದು ಅಡೆತಡೆಗಳನ್ನೋದು ನಿವಾರಣೆ ಆಗುತ್ತೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಈ ನಾಗರ ಪಂಚಮಿ ದಿನ ನಾವು ಭೂಮಿಯನ್ನು ಅಗೆಯುವುದು, ನೇಗಿಲನ್ನು ಉಳುವುದು, ಯಾವುದೇ ಹುತ್ತದ ಮಣ್ಣನ್ನು ಕೀಳೋದು, ಗೆಬರೋದು, ಈ ರೀತಿಯಾದಂಥ ಕೆಲಸಗಳನ್ನ ಮಾಡಬಾರ್ದು ಮತ್ತು ಜೀವಿಗಳಿಗೆ ಆದಷ್ಟು ಈ ದಿನ ತೊಂದರೆಯನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ನಮಗೆ ಸುಖ, ಶಾಂತಿ, ಆರೋಗ್ಯ, ಸಂತಾನ ಭಾಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಚರ್ಮ ರೋಗದ ನಿವಾರಣೆ ಆಗುತ್ತದೆ, ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತದೆ ಅಂತ ಹೇಳ್ತಾರೆ. ಇನ್ನು ಈ ಒಂದು ನಾಗರ ಪಂಚಮಿಯನ್ನು ಯಾರು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಡಿಯಿಂದ ಆಚರಣೆ ಮಾಡ್ತಾರೋ ಅವರ ದೋಷದಲ್ಲಿ ಇರುವಂಥ ನಾಗನಿಗೆ ಸಂಬಂಧಿಸಿದಂಥ ಯಾವುದೇ ಸಮಸ್ಯೆಗಳಿದ್ದರೂ ಸಹ ನಿವಾರಣೆ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ ಸ್ನೇಹಿತರೆ. ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ನಾಗರ ಒಂದು ಪಂಚಮಿ ದಿವಸ ಪೂಜೆಯನ್ನು ಮಾಡಬೇಕು ಮತ್ತು ಯಾವೆಲ್ಲ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಹಾಗೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ.